ನಮ್ಮ ತೋಟದಲ್ಲಿ ಅಥವಾ ಯಾವುದೇ ಒಂದು ಬೆಳೆ ಇರಲಿ, ಅದರಲ್ಲಿರುವಂಥ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಗೊಬ್ಬರಕ್ಕೆ ಖರ್ಚು ಜಾಸ್ತಿ ಆಗ್ತಿದೆ. ಇನ್ನು ಮಣ್ಣಿನ ಶಕ್ತಿ ನಿಧಾನವಾಗಿ ಕಡಿಮೆ ಆಗ್ತಿದೆ. ಬೆಳೆಯ ಬೆಳವಣಿಗೆ ಕೂಡ ಮೊದಲಿನ ಹಾಗೆ ಇಲ್ಲ. ಇದಕ್ಕೆ ತುಂಬ ಜನ ರಾಸಾಯನಿಕ ಗೊಬ್ಬರಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ನಿಮಗೆ ಗೊತ್ತಾ, ಕಡಲೆ ಹಿಂಡಿಯಿಂದ ತಯಾರಿಸುವ ಒಂದು ಸರಳ ನೀರಿದೆ. ಈ ನೀರು ಗಿಡಗಳಿಗೆ ಬೇಗ ಪೋಷಕಾಂಶವನ್ನು ಕೊಡುವುದರ ಜೊತೆ ಮಣ್ಣಿನ ಆರೋಗ್ಯವನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಅದರ ಹೆಸರು ಏನಂದರೆ, ನಾನು ಈಗಾಗಲೇ ಹೇಳಿದಾಗೆ ಕಡಲೆ ಹಿಂಡಿಯ ಒಂದು ನೀರು. ಇವತ್ತು ಕಡಲೆ ಹಿಂಡಿ ನೀರು ಅಂದರೆ ಏನು, ಅದನ್ನು ಹೇಗೆ ತಯಾರಿಸುವಂಥದ್ದು, ಇನ್ನು ಯಾವ ಬೆಳೆಗಳಿಗೆ ಇದರಿಂದ ಉಪಯೋಗ ಜಾಸ್ತಿ ಇದೆ, ಇನ್ನು ಡ್ರಿಪ್ ಮೂಲಕ ಹೇಗೆ ಇದನ್ನು ಕೊಡ್ಬೋದು ಮತ್ತು ಎಷ್ಟು ಕ್ವಾಂಟಿಟಿಯನ್ನು ಒಂದು ಗಿಡಗಳಿಗೆ ಕೊಡಬೇಕಾಗ್ತದೆ ಅನ್ನೋದನ್ನು ಒಂದು ಸಿಂಪಲ್ ಆಗಿ ನೋಡೋಣ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಕಡಲೆ ಹಿಂಡಿ ನೀರಂದರೆ ಏನು? ಎಲ್ರಿಗೂ ಒಂದು ಬೇಸಿಕ್ ಕ್ವೆಶನ್ ಇರ್ತದೆ. ಕಡಲೆ ಹಿಂಡಿ ನೀರಂದರೆ ಅದೇನೋ ಒಂದು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ನಮಗೆ ಗೊತ್ತಿರುವ ಹಾಗೆ ಕಡಲೆಕಾಯಿಯಿಂದ ಎಣ್ಣೆ ತೆಗೆದ ಮೇಲೆ ಉಳಿಯುವ ಒಂದು ಪದಾರ್ಥವೇ ಕಡಲೆ ಹಿಂಡಿ. ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಕಡಲೆ ಹಿಂಡಿನ ನೀರಲ್ಲಿ ನೆನೆಸಿ ಕೆಲವು ದಿನ ಬಿಟ್ಟಾಗ ಅದರಲ್ಲಿರುವ ಪೋಷಕಾಂಶಗಳು ನೀರಿಗೆ ಸೇರಿಕೊಳ್ತವೆ. ಆ ನ್ಯೂಟ್ರಿಯೆಂಟ್ ರಿಚ್ ನೀರನ್ನೇ ನಾವು ಕಡಲೆ ಹಿಂಡಿ ನೀರಂತ ಕರಿತೇವೆ, ಅಥವಾ ಗ್ರೌಂಡ್ ನಟ್ ಕೇಕ್ ಎಕ್ಸ್ಟ್ರಾಕ್ಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದಕ್ಕೆ ಇನ್ನೊಂದು ವಿಷಯ ಏನಂದರೆ, ನೀವು ಬರೀ ಕಡಲೆ ಹಿಂಡಿಯನ್ನು ಮಾತ್ರ ನೀರು ಮಾಡೋದಕ್ಕಿಂತ ಅದಕ್ಕೆ ನೀವು ಬೆಲ್ಲ ಮತ್ತು ಮೊಸರನ್ನು ಸೇರಿಸಿದರೆ ಒಂದು ಅದ್ಭುತ ಮಿಶ್ರಣ ತಯಾರಾಗುತ್ತೆ. ಏನಂದರೆ ಒಂದು ಪವರ್ಫುಲ್, ಕೃಷಿಯಲ್ಲಿ ಒಂದು ಬಳಸುವಂಥ ಒಂದು ಪವರ್ಫುಲ್ ಮಿಶ್ರಣ ಇದರಿಂದ ತಯಾರಾಗುತ್ತೆ. ಸೊ ಮೊದಲಿಗೆ ನೋಡುವುದಾದರೆ, ಇದನ್ನು ಹೇಗೆ ಮಾಡುವುದಂತ ನಾವು ನೋಡುವುದಾದರೆ, 1 kg ಕಡಲೆ ಹಿಂಡಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದಕ್ಕೆ ನೀವು ಸುಮಾರು 8 ರಿಂದ 10 ಲೀಟರ್ ಆಗುವಷ್ಟು ಸ್ವಚ್ಛ ನೀರನ್ನು ಸೇರಿಸ್ಬೋದು. ಈ 8 ರಿಂದ 10 ಲೀಟರ್ ಸ್ವಚ್ಛ ನೀರನ್ನು ಸೇರಿಸಿ ಆದಮೇಲೆ ಈ ಕಡಲೆ ಹಿಂಡಿಯನ್ನು ಒಂದು ಸ್ವಲ್ಪ ನೆನೆಯಲಿಕ್ಕೆ ಬಿಡಿ. ಅದು ನೆನೆದು ಸ್ವಲ್ಪ ನೀರಾಗ್ತದೆ. ಅದಾದ ನಂತರ ಇದಕ್ಕೆ ಒಂದು 100 ರಿಂದ 200 ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ಸೇರಿಸಿ, ಹಾಗೆಯೇ ಒಂದು 100 ರಿಂದ 200 ml ಆಗುವಷ್ಟು ಮಜ್ಜಿಗೆ ಅಥವಾ ಮೊಸರು ಏನಿದೆ, ಒಂದು ಹುಳಿಯಾಗಿರುವಂಥ ಮೊಸರು, ಅದನ್ನು ಸೇರಿಸಬೇಕಾಗ್ತದೆ. ಇಲ್ಲಿಗೆ ನಿಮ್ಮ ಕಡಲೆ ಹಿಂಡಿ ನೀರು ಅಥವಾ ಒಂದು ಕಡಲೆ ಹಿಂಡಿಯಿಂದ ತಯಾರಾಗುವಂಥ ಒಂದು ಪವರ್ಫುಲ್ ಮಿಶ್ರಣ ತಯಾರಾಗುತ್ತೆ. ಇಷ್ಟೇ ಇರುವಂಥದ್ದು. ಇದಕ್ಕೇನು ಬಹಳ ಕೆಲಸ ಏನಿಲ್ಲ. ಮೇಯ್ನಾಗಿ ಏನಂದರೆ, ಈ ಕಡಲೆ ಹಿಂಡಿ ನೀರು ಮಾಡುವಾಗ ಇದನ್ನು ಕನಿಷ್ಠ ಒಂದು 3 ರಿಂದ 4 ದಿನ ಹಾಗೇ ಇಡಬೇಕು. ಇದನ್ನು ಒಂದು ಫುಲ್ ಬಾಯಿ ಮುಚ್ಚಿ ಇಡಬೇಡಿ, ಒಂದು ಅರ್ಧ ಬಾಯಿ ಮುಚ್ಚಿ ಅದನ್ನು ಹಾಗೆ ಇಡಿ. ಇದರಿಂದ ಏನಾಗ್ತದೆ ಅಂದರೆ, ಈ ಒಂದು ಹುಳಿಯಾಗುವ ಒಂದು ಅಂಶ ತಯಾರಾಗ್ತದೆ. ಸೊ ಇದು ಫರ್ಮೆಂಟೇಷನ್ ಆಗೋದಕ್ಕೆ, ಈ ಹುದುಗುವಿಕೆ ಅಂತ ಏನು ಹೇಳ್ತೇವೆ, ಅದಾಗ್ತದೆ ಈ 3 ರಿಂದ 4 ದಿನಗಳಲ್ಲಿ. ಇದಾದ ನಂತರ ನೀವು ಯಾವುದೇ ಒಂದು ಬೆಳೆಗಳಿಗೆ ಕೂಡ ಈ ಕಡಲೆ ಹಿಂಡಿ ನೀರನ್ನು ಬಳಸಬಹುದು. ಈ ಕಡಲೆ ಹಿಂಡಿ ನೀರು ಅಥವಾ ಮಿಶ್ರಣದಲ್ಲಿ ಏನಿರುತ್ತೆ ಅಂತ ನೀವು ಕೇಳುವುದಾದರೆ, ನಿಮ್ಮಲ್ಲಿ ಅನೇಕರಿಗೆ ಒಂದು ಕ್ವೆಶನ್ ಇರ್ಬೋದು, ಯಾಕೆ ಇದು ಒಳ್ಳೆಯದು ಅಂತ. ಅದಕ್ಕೆ ಕಾರಣ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್, ಒಂದು ಪೋಷಕಾಂಶಗಳು. ಕಡಲೆ ಹಿಂಡಿ ನೀರಿನಲ್ಲಿ ಸಾಮಾನ್ಯವಾಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಆರ್ಗ್ಯಾನಿಕ್ ಕಂಪೌಂಡ್, ಅದರ ಜೊತೆನೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಸೂಕ್ಷ್ಮ ಜೀವಿಗಳು ಇರ್ತವೆ. ಇನ್ನು ನೈಟ್ರೋಜನ್ ಅಂದರೆ ಯೂರಿಯಲ್ಲಿ ಇರುವ ಅಂಶ ನೈಟ್ರೋಜನ್. ಇದು ಎಲೆಗಳು ಹಸಿರಾಗಲು ಮತ್ತು ಬೆಳವಣಿಗೆ ಜಾಸ್ತಿ ಮಾಡಲು ಒಂದು ಸಹಾಯ ಮಾಡುತ್ತೆ. ಇನ್ನು ಫಾಸ್ಫರಸ್ ಅಂದರೆ DAPಯಲ್ಲಿ ಇರುವಂಥ ಒಂದು ಅಂಶ, ಇದು ಬೇರುಗಳ ಬೆಳವಣಿಗೆಗೆ ಮುಖ್ಯ. ಇನ್ನು ಪೊಟ್ಯಾಷಿಯಂ, ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಪೊಟ್ಯಾಷ್ ಗೊಬ್ಬರದಲ್ಲಿರುವ ಅಂಶ ಏನು ಮಾಡುತ್ತೆ ಅಂದರೆ, ಇದು ಗಿಡಕ್ಕೆ ಬಲ ಕೊಡುತ್ತೆ ಮತ್ತು ಫಸಲನ್ನು ಜಾಸ್ತಿ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಈ ಕಡಲೆ ಹಿಂಡಿ ನೀರಿನಲ್ಲಿ ಬೆಲ್ಲ, ಹಾಗೆಯೇ ಮೊಸರು, ಅದರ ಜೊತೆ ಕಡಲೆ ಹಿಂಡಿ 3 ಮಿಶ್ರಣ ಆಗಿರುವುದರಿಂದ ಈ ಮೈಕ್ರೋ ಆರ್ಗ್ಯಾನಿಸಮ್, ನಿಮ್ಮ ಸೂಕ್ಷ್ಮ ಜೀವಿಗಳಿಗೆ ಇದೊಂಥರ ಊಟದ ಥರ, ಒಂದು ಭರ್ಜರಿ ಊಟ ಸಿಕ್ಕಿದಾಗೆ ಆಗ್ತದೆ. ಅದರಲ್ಲಿ ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ಒಂದು ಒಳ್ಳೆ ಊಟ ಸಿಕ್ಕಿದ್ರೆ ಏನು ಮಾಡ್ತವೆ ಅಂದರೆ, ಮಣ್ಣನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಗಿಡಗಳಿಗೆ ಆಹಾರವನ್ನು ನೀಡ್ತವೆ. ಸೊ ಮೇಯ್ನಾಗಿ ಈ ಕಡಲೆ ಹಿಂಡಿ ನೀರಿನ ಒಂದು ಮಿಶ್ರಣದಲ್ಲಿ ಇಷ್ಟೆಲ್ಲ ಒಂದು ಗುಣಗಳಿವೆ, ಅಂದರೆ ಪೋಷಕಾಂಶಗಳು ಅಡಗಿರುವಂಥದ್ದು. ಕಡಲೆ ಹಿಂಡಿ ನೀರಿನ ಒಂದು ಮಹತ್ವವನ್ನು ನೋಡುವುದಾದರೆ, ಮೇಯ್ನಾಗಿ ನ್ಯೂಟ್ರಿಯೆಂಟ್ಸ್ ಬೇಗ ಸಿಗುತ್ತೆ ನಿಮ್ಮ ಗಿಡಗಳಿಗೆ. ಸಾಮಾನ್ಯ ಕಡಲೆ ಹಿಂಡಿ ನೆಲಕ್ಕೆ ಹಾಕಿದರೆ ಏನಾಗ್ತದೆ ಅಂದರೆ, ಅದೊಂದು ನ್ಯೂಟ್ರಿಯೆಂಟ್ ರಿಲೀಸ್ ಆಗೋಕ್ಕೆ ಸ್ವಲ್ಪ ಸಮಯ ಬೇಕು. ಅದೇ ನೀವು ಅದನ್ನು ನೀರು ಮಾಡಿ ಹಾಕಿದರೆ, ಅದರ ಜೊತೆ ಬೆಲ್ಲ ಮತ್ತು ಮೊಸರನ್ನು ಸೇರಿಸುವುದರಿಂದ ಅದು ತಕ್ಷಣ ಗಿಡಗಳು ಬೇಗನೆ ಅಬ್ಸರ್ವ್ ಮಾಡುತ್ತೆ. ಮಣ್ಣಿಗೆ ಹಾಕಿದ ಕೂಡಲೇ ಗಿಡಗಳು ಅದನ್ನು ಸೇವಿಸಲಿಕ್ಕೆ ಶುರು ಮಾಡ್ತದೆ. ಇದರಿಂದ ಏನಾಗ್ತದೆ ಅಂದರೆ, ಬೇರುಗಳ ಆರೋಗ್ಯವಾಗಿರ್ತದೆ, ಅದರ ಜೊತೆ ಬೆಳವಣಿಗೆ ಕೂಡ ಒಳ್ಳೆ ರೀತಿಯಲ್ಲೇ ಆಗ್ತದೆ. ಇನ್ನು ಮಣ್ಣಿನ ಸೂಕ್ಷ್ಮ ಜೀವಿಗಳು ಹೆಚ್ಚಾಗ್ತದೆ. ಈ ಬೆಲ್ಲ ಮತ್ತು ಮೊಸರು ಎನ್ನುವಂಥದ್ದು ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು
ಪಾಲಿಸಲಿಕ್ಕೆ ಸಹಾಯ ಮಾಡುವಂಥದ್ದು. ಅದರ ಜೊತೆ ಈ ಕಡಲೆ ಹಿಂಡಿ ಸೇರಿದಾಗ ಒಂದು ಒಳ್ಳೆಯ ಆಹಾರ ಸೂಕ್ಷ್ಮ ಜೀವಿಗಳಿಗೆ ಸಿಕ್ಕಿ ನಿಮ್ಮ ಮಣ್ಣನ್ನು ಕೂಡ ಹದಗೊಳಿಸ್ತದೆ, ಹಾಗೆಯೇ ಗಿಡಗಳಿಗೆ ಕೂಡ ಅದು ಸಹಾಯ ಮಾಡ್ತದೆ. ಇನ್ನು ಯಾವ ಬೆಳೆಗಳಿಗೆ ಇದರಿಂದ ಉಪಯೋಗ ಅಂತ ನೋಡುವುದಾದರೆ, ಕಡಲೆ ಹಿಂಡಿ ನೀರನ್ನು ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೆ ಕೂಡ ಉಪಯೋಗ ಮಾಡ್ಬೋದು. ಈ ಮಿಶ್ರಣ ಏನಿದೆ ಇದನ್ನು ಅಡಿಕೆಗೂ ಹಾಕ್ಬೋದು, ನೀವು ತೆಂಗಿರ್ಬೋದು, ಮೆಣಸು, ಬಾಳೆ, ತರಕಾರಿ, ಹೂವಿನ ಗಿಡಗಳು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವವರಿಗಂತೂ ಇದೊಂಥರ ಒಳ್ಳೆಯ ಒಂದು ಉಪಯುಕ್ತ ಮಿಶ್ರಣ ಅಂತಲೇ ನಾನು ಹೇಳ್ತೇನೆ. ಇದನ್ನು ನೀವು ಯಾವುದೇ ಬೆಳೆಗಳಿಗೆ ಕೂಡ ಬಳಸ್ಬೋದು. ಇನ್ನು ಅಡಿಕೆ ತೋಟದಲ್ಲಿ ಇದರ ಉಪಯೋಗವನ್ನು ನೋಡುವುದಾದರೆ, ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಅಡಿಕೆ ಬೆಳೆಯವರಿರ್ತಾರೆ, ನಿಮಗೆ ಗೊತ್ತಿರುವಂಥದ್ದು. ಅಡಿಕೆ ಮರಕ್ಕೆ ಮಣ್ಣಿನ ಆರೋಗ್ಯ ಎನ್ನುವಂಥದ್ದು ಬಹಳ ಮುಖ್ಯ. ಕಡಲೆ ಹಿಂಡಿ ನೀರನ್ನು ಅದಕ್ಕೆ ಕೊಡುವುದರಿಂದ ಬೇರುಗಳ ಬೆಳವಣಿಗೆ ಇದರಿಂದ ಇಂಪ್ರೂವ್ ಆಗುತ್ತೆ. ಇನ್ನು ಗಿಡ ಹಸಿರು ಬಣ್ಣ ತಿರುಗಲಿಕ್ಕೆ ಕೂಡ ಒಂದು ಒಳ್ಳೆಯ ಒಂದು ಈ ಮಿಶ್ರಣ ಅಂತಲೇ ಹೇಳ್ಬೋದು. ಇದನ್ನು ಎಕ್ಸ್ಪೆಷಲಿ ಈಗ ಮಳೆಗಾಲ ಶುರುವಾಗ್ತಾ ಬರೋ ಕಾರಣದಿಂದ ಈ ಸಂದರ್ಭದಲ್ಲೇ ಇದನ್ನು ಹಾಕುವಂಥದ್ದು ಬಹಳ ಉತ್ತಮ. ಈ ಮೊಸರು ಮತ್ತು ಎಸ್ಪೆಷಲಿ ಮೊಸರು ಮತ್ತು ನಿಮ್ಮ ಬೆಲ್ಲ ಮಿಕ್ಸ್ ಆಗಿರೋದ್ರಿಂದ ಇದೊಂಥರ ಒಳ್ಳೆಯ ಒಂದು ನಿಮ್ಮ ಜೀವಾಮೃತ ಹಾಕಿದಷ್ಟೇ ಒಂದು ಪವರ್ಫುಲ್ ಆಗಿರುವಂಥ ಒಂದು ಮಿಶ್ರಣ ಆಗ್ತದೆ, ಕೇವಲ 3 ಐಟಮ್ನಿಂದ. ಇನ್ನು ನಾನೊಂದು ಕಡಲೆ ಹಿಂಡಿಯ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ನೀವು ತುಂಬ ಜನ ಕೇಳಿದ್ರಿ, ಡ್ರಿಪ್ ಇರಿಗೇಷನ್ ಮೂಲಕ ಕಡಲೆ ಹಿಂಡಿಯನ್ನು ಒಂದು ನೀರು ಮಾಡಿ ಕೊಡ್ಬೋದಾ ಅಂತ. ಕೊಡಬಾರ್ದು ಅಂತ ಏನಿಲ್ಲ, ಬಟ್ ಏನಂದರೆ ಈ ಡ್ರಿಪ್ನ ಮೂಲಕ ಕೊಟ್ಟರೆ ಈ ಕಡಲೆ ಹಿಂಡಿಯಲ್ಲಿ ಒಂದು ಸ್ವಲ್ಪ ಕಡಲೆ ಅಂಶಗಳು ಇರುವುದರಿಂದ ಅದು ಸ್ವಲ್ಪ ದೊಡ್ಡದಾಗಿರ್ತದೆ. ಅದು ಸಂಪೂರ್ಣವಾಗಿ ನೀರಾಗುವುದು ಅಷ್ಟು ಒಂದು ಸಾಧ್ಯವಾದುದಲ್ಲ, ಸಂಪೂರ್ಣವಾಗಿ ಈ ನೀರಿನ ರೀತಿ ಆಗುವುದಿಲ್ಲ. ಆ ಕಾರಣದಿಂದ ಈ ಡ್ರಿಪ್ನ ಮೂಲಕ ಕೊಟ್ಟರೆ ಡ್ರಿಪ್ ಲಾಕ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ಡ್ರಿಪ್ನ ಮೂಲಕ ಕೊಡುವವರಾದರೆ ನೀವು ಅದನ್ನು ಒಂದು ಸೋರಿಸಿ ಕೊಡಬೇಕಾಗ್ತದೆ. ಅಂದರೆ ಏನಾದರೂ ಒಂದು ಜಾಲಿಯ ಮುಖಾಂತರ ಸಂಪೂರ್ಣವಾಗಿ ಆ ಮಿಶ್ರಣವನ್ನು ಒಂದು ಸೋರಿಸಿ ಅದರಲ್ಲಿ ಏನೂ ಒಂದು ಅಂಶಗಳು, ಈ ಚಿಕ್ಕ ಚಿಕ್ಕ ಕಡಲೆಗಳು ಇಲ್ಲದ ಹಾಗೆ ಅದನ್ನು ನೀವು ಡ್ರಿಪ್ ಮೂಲಕ ಕೊಡಬೇಕಾಗ್ತದೆ. ಹೀಗೆ ಕೊಟ್ಟರೆ ಏನಾಗ್ತದೆ ಅಂದರೆ ಹೆಚ್ಚಿನ ಪೋಷಕಾಂಶಗಳು ಈ ಸೋರಿಸುವುದರಿಂದ ಹೋಗ್ತದೆ. ಆ ಕಾರಣದಿಂದ ಡ್ರಿಪ್ನ ಮೂಲಕ ಕೊಡುವುದು ಅಷ್ಟು ಸೂಕ್ಷ್ಮ ಒಂದು ವಿಷಯ ಅಲ್ಲ. ಒಂದು ಯಾವುದೇ ಒಂದು ಚಿಕ್ಕ 1 ಲೀಟರ್ ಪಾತ್ರೆಯಲ್ಲಿ ಅದನ್ನು ಒಂದೊಂದು ಗಿಡಗಳಿಗೆ ಹಾಕ್ಬೋದು. ನೀವು ತೆಂಗಿನ ಮರ ಅಥವಾ ಅಡಿಕೆ ಮರ ಆದರೆ ಅಡಿಕೆ ಮರಕ್ಕೆ 1 ರಿಂದ 2 ಲೀಟ್ರ್ ಈ ಮಿಶ್ರಣವನ್ನು ಹಾಕಿದರೆ ಸಾಕಾಗ್ತದೆ ಒಂದೊಂದು ಮರಕ್ಕೆ. ಅಂದರೆ 1 ರಿಂದ 2 ಲೀಟ್ರ್ ಬೇಕಂತ ಇಲ್ಲ, 1.25 ರಿಂದ 1 ಲೀಟರ್ ಒಂದೊಂದು ಮರಕ್ಕೆ ಹಾಕಿದರೆ ಸಾಕಾಗ್ತದೆ. ಸ್ವಲ್ಪ ಜಾಸ್ತಿ ಹಾಕಬೇಕಂತ ಅನಿಸಿದರೆ ಕೂಡ 2 ಲೀಟರ್ವರೆಗೆ ಹಾಕ್ಬೋದು. ನೀವು ತೆಂಗಿನ ಮರಕ್ಕೆ ಆದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ, ನಿಮಗೆ ಗೊತ್ತೇ ಇದೆ. ಅದೇ ಯಾವುದೇ ಕೃಷಿ, ಒಂದು ತರಕಾರಿ ಬೆಳೆಗಳಾದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಸಾಕು. ಒಂದು 200 ml 250 ರಿಂದ 300 ml ಒಂದೊಂದು ಗಿಡಕ್ಕೆ ಹಾಕಿದರೆ ಸಾಕಾಗ್ತದೆ. ಯಾಕಂದರೆ ಇದರಿಂದ ಒಂದು ಒಳ್ಳೆ ರೀತಿಯಲ್ಲಿ ಗಿಡಗಳು ಬೆಳವಣಿಗೆ ಆಗಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾದರೆ ರೈತ ಬಂಧುಗಳೇ, ಕಡಲೆ ಹಿಂಡಿ ಅನ್ನುವಂಥದ್ದು ಒಂದು ಸರಳ ಆದರೆ ತುಂಬ ಉಪಯುಕ್ತವಾದ ಒಂದು ಲಿಕ್ವಿಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್. ಈ ಕಡಲೆ ಹಿಂಡಿಯ ಮಿಶ್ರಣ ಇದು ಕಡಿಮೆ ಖರ್ಚಲ್ಲಿ ಕೂಡ ಆಗ್ತದೆ. ಇನ್ನು ಗಿಡಗಳಿಗೆ ಪೋಷಕಾಂಶ ಕೊಡಲು ಇದೊಂದು ಸಹಾಯ ಮಾಡುವಂಥದ್ದು. ನಿಮ್ಮ ತೋಟದಲ್ಲಿ ನೀವು ಕಡಲೆ ಹಿಂಡಿ ನೀರನ್ನು ಯೂಸ್ ಮಾಡಿದರೆ ಮುಂಚೆನೇ ಅದರ ರಿಸಲ್ಟ್ ಹೇಗಿತ್ತು ಅಂತ ನನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.